ನಮಸ್ಕಾರ. ನಾವು ಇವತ್ತು 20ನೇ ಶತಮಾನದ ಆರಂಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಆದ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ನವೋದಯ ಕಾಲ ಅಂತಾರಲ್ಲ, ಆ ವಿಷಯ. ಹೌದು, ನವೋದಯ. ನಮ್ಮತ್ರ ಕೆಲವು ಸಾಹಿತ್ಯ ಚರಿತ್ರೆ ದಾಖಲೆಗಳು ಇವೆ. ಹೌದು. ಅವುಗಳ ಆಧಾರದ ಮೇಲೆ ಈ ಹೊಸ ಉದಯದ ಕಾಲದಲ್ಲಿ ಕನ್ನಡ ಸಾಹಿತ್ಯ ಹೇಗೆ ತನ್ನ ಹೊಸ ದಾರಿಯನ್ನ ಕಂಡುಕೊಳ್ತು, ಅದರ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಖಂಡಿತ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಆ ಕಾಲದಲ್ಲಿ ಸಾಹಿತ್ಯದ ಫೋಕಸ್ ಇದೆಯಲ್ಲ, ಅದು ಶಿಫ್ಟ್ ಆಯ್ತು ಅಂದ್ರೆ ಹೇಗೆ ಅಂದ್ರೆ ಅಲ್ಲಿವರೆಗೂ ಕೇವಲ ಧರ್ಮ, ದೇವರು ಅಥವಾ ರಾಜರ ಕಥೆಗಳೇ ಮುಖ್ಯ ಆಗ್ತಿದ್ವು. ಆದ್ರೆ ನವೋದಯದಲ್ಲಿ ಅದು ಬದಲಾಗಿ ಸಾಮಾನ್ಯ ಮನುಷ್ಯನ ಭಾವನೆಗಳು, ಸಮಾಜದ ಕಷ್ಟ ಸುಖಗಳು, ಆಮೇಲೆ ವೈಚಾರಿಕತೆ, ಇವುಗಳ ಕಡೆಗೆ ಸಾಹಿತ್ಯ ಹೆಚ್ಚು ಗಮನ ಕೊಡಲು ಶುರು ಮಾಡ್ತು. ಹೌದು. ಅಂದ್ರೆ ಇದೊಂದು ಕೇವಲ ಸಾಹಿತ್ಯಿಕ ಚಳವಳಿ ಮಾತ್ರ ಅಲ್ಲ, ಅಲ್ವೇ ಅಲ್ಲ. ಅದಕ್ಕಿಂತ ಹೆಚ್ಚು ಇದು ಒಂದು ರೀತಿ ಕನ್ನಡದ ಒಂದು ಹೊಸ ಅರಿವು, ಹೊಸ ಶೋಧನೆ ಅಂತ ಹೇಳ್ಬೋದು. ಸರಿ, ಹಾಗಾದ್ರೆ ಈ ನವೋದಯ ಅನ್ನೋದರ ಅರ್ಥ ಹೊಸ ಉದಯ ಅಂತಾಯ್ತು. ಇದು 20ನೇ ಶತಮಾನದ ಆರಂಭದಲ್ಲಿ ಆದ ಒಂದು ದೊಡ್ಡ ಬದಲಾವಣೆ. ಹೌದು, ಕ್ರಾಂತಿಕಾರಿ ಬದಲಾವಣೆ ಅಂತಲೇ ಹೇಳ್ಬೋದು. ಸಾಹಿತ್ಯದ ಕೇಂದ್ರವೇ ಬದಲಾಯಿತು ನೋಡಿ. ಧಾರ್ಮಿಕ ಪೌರಾಣಿಕ ಕಥೆಗಳಿಂದ ಆಚೆ ಬಂದು ಮಾನವೀಯತೆ, ಸಾಮಾಜಿಕ ನ್ಯಾಯ, ಆಮೇಲೆ ವೈಜ್ಞಾನಿಕ ದೃಷ್ಟಿಕೋನಕ್ಕೂ ಕೂಡ ಜಾಗ ಸಿಕ್ತು. ಅಭಿವ್ಯಕ್ತಿಯ ಹೊಸ ರೂಪಗಳು, ಹೊಸ ಶೈಲಿಗಳು ಬಂದ್ವು. ಇದಕ್ಕೆ ಕಾರಣ ಏನು? ಅಂದ್ರೆ ಈ ಬದಲಾವಣೆಗೆ ಪ್ರೇರಣೆ ಎಲ್ಲಿಂದ ಬಂತು? ನಮ್ಮ ಒಳಗಿನಿಂದಲೇನಾ ಅಥವಾ ಹೊರಗಿನ ಪ್ರಭಾವಗಳು ಇದ್ವಾ? ಖಂಡಿತ ಹೊರಗಿನ ಪ್ರಭಾವಗಳು ತುಂಬಾನೇ ಇದ್ವು. ಒಂದ್ ಕಡೆ ನೋಡಿ, ಇಂಗ್ಲಿಷ್ ಶಿಕ್ಷಣ ಬಂತು. ಅದರ ಮೂಲಕ ಪಾಶ್ಚಾತ್ಯ ಸಾಹಿತ್ಯ, ಅವ್ರ ಯೋಚನೆಗಳು, ಮುಖ್ಯವಾಗಿ ರೊಮ್ಯಾಂಟಿಕ್ ಕಾವ್ಯ, ಇದೆಲ್ಲದರ ಪರಿಚಯ ಆಯ್ತು ನಮ್ಮ ಲೇಖಕರಿಗೆ. ಸರಿ. ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾವು ಏರ್ತಿತ್ತು. ಹೌದು, ಆ ಸಮಯದಲ್ಲಿ ಅಲ್ವಾ? ಅದೇ ಸಮಯದಲ್ಲಿ ಈ ಎರಡೂ ವಿಷಯಗಳು ಅಂದ್ರೆ ಪಾಶ್ಚಾತ್ಯ ಚಿಂತನೆ ಮತ್ತೆ ನಮ್ಮ ಸ್ವಾತಂತ್ರ್ಯದ ಹಂಬಲ, ಇವು ಅಂದಿನ ಲೇಖಕರ ಮೇಲೆ ಬಹಳ ಆಳವಾದ ಪರಿಣಾಮ ಬೀರಿದ್ವು. ಇದರ ಪರಿಣಾಮವಾಗಿ ನಮ್ಮ ಲೇಖಕರು ಹಳೆಯ ಶೈಲಿಗಳಿಂದ ಹೊರಬಂದ್ರು ಅಂತ ಹೇಳ್ತ್ರಿ. ಹೌದು. ಪಂಪ, ರನ್ನರ ಕಾಲದ ಶೈಲಿಗಳ ಒಂದು ಗಟ್ಟಿ ಚೌಕಟ್ಟು ಇತ್ತಲ್ಲ, ಅದ್ರಿಂದ ಹೊರಬಂದು ತಮ್ಮ ಸುತ್ತಮುತ್ತಲಿನ ಜನರ, ಸಾಮಾನ್ಯರ ಬದುಕಿನ ಬಗ್ಗೆ ಬರೆಯೋಕೆ ಶುರು ಮಾಡಿದ್ರು. ಅವರ ನೋವು, ನಲಿವು, ಅವರ ಆಸೆಗಳು ಇವೇ ಕಾವ್ಯದ ವಸ್ತು ಆಯ್ತು. ಹೌದು. ಆ ಕಾಲದ ಕೆಲವು ಮುಖ್ಯ ಲೇಖಕರನ್ನ ನೆನೆಸ್ಕೊಂಡ್ರೆ ಇದು ಸ್ಪಷ್ಟವಾಗತ್ತೆ. ಈಗ ನೋಡಿ, ದ.ರಾ. ಬೇಂದ್ರೆ. ಬೇಂದ್ರೆಯವರು. ಅಂಬಿಕಾತನಯ ದತ್ತ ಅಂತ ಅವರ ಕಾವ್ಯನಾಮ. ಅವರ ಕವಿತೆಗಳಲ್ಲೇನಿದೆ? ಪ್ರಕೃತಿ, ಪ್ರೇಮ, ಮನುಷ್ಯನ ಒಳಗಿನ ಭಾವನೆಗಳು, ಸ್ವಲ್ಪ ತತ್ವಚಿಂತನೆ ಕೂಡ, ಎಲ್ಲವೂ ಎಷ್ಟು ಚೆನ್ನಾಗಿ ಬೆರೆತಿರುತ್ತೆ. ನಿಜ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ತಂದುಕೊಟ್ಟವರು ಅವರು. ಅದೊಂದು ದೊಡ್ಡ ಹೆಗ್ಗಳಿಕೆ. ಹೌದು. ಆಮೇಲೆ ಕುವೆಂಪು ಅವರು, ಕೆ.ವಿ. ಪುಟ್ಟಪ್ಪನವರು. ಅವರ ಆ ವಿಶ್ವ ಮಾನವತೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಜಾತಿ, ಮತ, ದೇಶ ಎಲ್ಲಾ ಗಡಿಗಳನ್ನ ಮೀರಿ ಮನುಷ್ಯರೆಲ್ಲ ಒಂದೇ ಅನ್ನೋ ವಿಚಾರ, ಅದು ನವೋದಯದ ಒಂದು ಉದ್ದಾತ್ತ ಚಿಂತನೆ. ಅವರ ಶ್ರೀರಾಮಾಯಣ ದರ್ಶನಂ, ಅದ್ಭುತವಾದ ಮಹಾಕಾವ್ಯ, ಅದಕ್ಕೂ ಜ್ಞಾನಪೀಠ ಬಂತು. ಹೌದು. ಅದಕ್ಕಾಗಿಯೇ ಅವರನ್ನ ಕವಿಗಳ ರಾಜ ಅಂತ ಕರೆಯೋದು. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅವರ ಹೆಸರಿಟ್ಟಿರೋದು ಕೂಡ ಅವರಿಗೆ ಸಲ್ಲುವ ಗೌರವ. ಕಾಗೆ ಡಿ.ವಿ. ಗುಂಡಪ್ಪನವರು, ಡಿ.ವಿ.ಜಿ. ಅವರು ಗದ್ಯದಲ್ಲೂ ಬರೆದ್ರು, ಪದ್ಯದಲ್ಲೂ ಬರೆದ್ರು. ಅವರ ಮಂಕುತಿಮ್ಮನ ಕಗ್ಗವನ್ನ ಯಾರು ತಾನೇ ಮರೆಯಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಸರಳವಾದ ಭಾಷೆಯಲ್ಲಿ ದಿನನಿತ್ಯದ ಜೀವನದ ಸತ್ಯಗಳನ್ನ, ಆಳವಾದ ಫಿಲಾಸಫಿಯನ್ನ ಹೇಳಿದ್ದಾರೆ ನೋಡಿ. ತತ್ವಜ್ಞಾನವನ್ನ ಸಾಮಾನ್ಯ ಜನರಿಗೆ ತಲುಪಿಸಿದ್ದು ಅವರ ದೊಡ್ಡ ಸಾಧನೆ. ಹೌದು. ತತ್ವ ಮತ್ತೆ ಸರಳತೆ ಎರಡೂ ಸೇರಿದೆ. ನಿಜ. ಇವರು ಮಾತ್ರ ಅಲ್ಲ, ಇನ್ನೂ ಅನೇಕರಿದ್ದಾರೆ. ಈಗ ಮಾಸ್ತಿ ವೆಂಕಟೇಶಯ್ಯಂಗಾರಿದ್ದಾರೆ, ಶ್ರೀನಿವಾಸ ಅಂತ, ಎಂ.ಆರ್. ಶ್ರೀನಿವಾಸಮೂರ್ತಿ, ಪೂಥಿ ನರಸಿಂಹಾಚಾರ್, ಪುಥಿನ, ಹೀಗೆ ಹಲವರು. ಹೌದು, ಬೇರೆ ಬೇರೆ ಪ್ರಕಾರಗಳಲ್ಲಿ. ಹೌದು. ಕಥೆ, ಕಾದಂಬರಿ, ನಾಟಕ, ವಿಮರ್ಶೆ, ಪ್ರಬಂಧ, ಹೀಗೆ ಎಲ್ಲಾ ಪ್ರಕಾರಗಳಲ್ಲೂ ಹೊಸತನ ತಂದ್ರು. ಮುಖ್ಯವಾಗಿ ಭಾವಗೀತೆಗಳು, ಸಣ್ಣ ಕಥೆಗಳು ಈ ಕಾಲದಲ್ಲಿ ತುಂಬಾನೇ ಜನಪ್ರಿಯವಾದವು. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ಈ ನವೋದಯ ಸಾಹಿತ್ಯದ ಮುಖ್ಯ ಲಕ್ಷಣಗಳು ಏನು ಅಂತ ಹೇಳಬಹುದು? ಮತ್ತೆ ಇದರ ಇಂಪ್ಯಾಕ್ಟ್, ಪರಿಣಾಮ ಹೇಗಿತ್ತು? ಅಮುಖ್ಯತೆ ಸಿಕ್ತು. ಕಾವ್ಯ ಸಡ್ಡ ಜಾಸ್ತಿ ಪರ್ಸನಲ್ ಆಯ್ತು, ಆಡು ಮಾತಿಗೆ ಹತ್ರ ಬಂತು. ಸರಿ. ಸಮಾಜದ ಬಗ್ಗೆ ಬರೀಲಿಲ್ವಾ? ಬರೆದ್ರು, ಖಂಡಿತ ಬರೆದ್ರು. ಸಾಮಾಜಿಕ ರಾಜಕೀಯ ಸಮಸ್ಯೆಗಳ ಬಗ್ಗೆ ನೇರವಾಗಿ ಬರೆಯೋಕ್ ಶುರು ಮಾಡಿದ್ರು.
ನಾಟಕಗಳಲ್ಲಿ, ಕಥೆಗಳಲ್ಲಿ, ಕವನಗಳಲ್ಲಿ ಹೊಸ ಹೊಸ ಪ್ರಯೋಗಗಳಾದವು. ಉದಾಹರಣೆಗೆ ಈಗ ಕಾವ್ಯದಲ್ಲೇ ನೋಡಿ ಛಂದಸ್ಸಿನ ಕಟ್ಟುಪಾಡು ಸ್ವಲ್ಪ ಸಡಿಲಾಯ್ತು. ಹೆಚ್ಚು ಫ್ರೀಯಾಗಿ ಭಾವಕ್ಕೆ ತಕ್ಕ ಹಾಗೆ ಬರೆಯೋಕ್ ಶುರು ಮಾಡಿದ್ರು. ಈ ಚಳುವಳಿಯ ಮಹತ್ವ ಏನು? ಕನ್ನಡ ಸಾಹಿತ್ಯಕ್ಕೆ ಇದರ ಕೊಡುಗೆ ಏನು? ಖಂಡಿತವಾಗಿಯೂ ಇದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸ್ತು. ನಮ್ಮ ಸಾಹಿತ್ಯವನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋ ಹಾಗೆ ಮಾಡ್ತು. ಅಷ್ಟೇ ಅಲ್ಲ, ಇದರ ನಂತರ ಬಂದ ಚಳುವಳಿಗಳು ಅಂದ್ರೆ ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಇವುಗಳಿಗೆಲ್ಲ ಒಂದು ಗಟ್ಟಿಯಾದ ಬೇಸ್ ಹಾಕ್ಕೊಟ್ಟಿದ್ದು ಇದೇ ನವೋದಯ. ಹೌದು, ಒಂದು ರೀತಿಯಲ್ಲಿ ಫೌಂಡೇಶನ್ ಇದ್ದ ಹಾಗೆ. ಹೌದು, ಮೂಲ ಪ್ರೇರಣೆ. ಕವಿತೆ ಅನ್ನೋದು ಮೊದಲು ಅರಮನೆಗಳಲ್ಲಿ, ಪಂಡಿತರ ವಲಯದಲ್ಲಿತ್ತು. ಅದು ಅಲ್ಲಿಂದ ಹೊರಬಂದು ಸಾಮಾನ್ಯರ ಮನೆ ಬಾಗಿಲಿಗೆ, ಮನಸ್ಸಿಗೆ ತಲುಪ್ತು. ಹೌದು. ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇದು ಬರೀ ಸಾಹಿತ್ಯದ ಬದಲಾವಣೆ ಅಲ್ಲ, ಆಗಿನ ಸಮಾಜ ಬದಲಾಗ್ತಿತ್ತು, ರಾಷ್ಟ್ರವೇ ಹೊಸದಾಗಿ ರೂಪುಗೊಳ್ಳುತ್ತಿತ್ತು. ಅದರ ಆಸೆ, ಆಕಾಂಕ್ಷೆಗಳೆಲ್ಲ ಸಾಹಿತ್ಯದಲ್ಲಿ ಕಾಣಿಸಿಕೊಂಡುವು. ಇದರ ಪ್ರಭಾವ ಇವತ್ತಿಗೂ ಇದೆ. ಖಂಡಿತ. ಒಟ್ನಲ್ಲಿ ಹೇಳೋದಾದ್ರೆ ನವೋದಯ ಸಾಹಿತ್ಯ ಅಂದ್ರೆ ಅದು ವಿರು ಅಕ್ಷರಗಳ ಜೋಡಣೆ ಅಲ್ಲ. ಅದು ಅಂದಿನ ಕನ್ನಡಿಗರ ಆತ್ಮದ ಮಾತು. ಅವರ ಭಾವನೆ, ಹುಡುಕಾಟ, ಕನಸುಗಳೆಲ್ಲ ಅದರಲ್ಲಿ ಜೀವಂತವಾಗಿವೆ. ಮುದ್ರುವಿಳಿದ ಹಾಗೆ ಪಂಪನ ಭಾಷೆಗೆ ರಾಜಕೀಯ ಶಕ್ತಿ ಇದ್ರೆ ನವೋದಯದ ಭಾಷೆಗೆ ಭಾವಶಕ್ತಿ ದೊರೆಯಿತು ಅನ್ನೋ ಮಾತು ತುಂಬಾನೇ ಸರಿ ಅನ್ಸುತ್ತೆ. ಹೌದು. ಇಲ್ಲಿ ನಾವು ಯೋಚನೆ ಮಾಡಬಹುದಾದ ಒಂದು ವಿಷಯ ಇದೆ ನೋಡಿ. ಏನು? ಈ ನವೋದಯ ಕಾಲದಲ್ಲಿ ಲೇಖಕರು ವೈಯಕ್ತಿಕ ಭಾವನೆಗಳಿಗೆ, ಸಮಾಜದ ನಿಜಸ್ಥಿತಿಗೆ ಹೆಚ್ಚು ಗಮನ ಕೊಟ್ರು ಅಂದ್ವಲ್ಲ. ಅದೇ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಿತ್ತು. ದೇಶ ಒಂದು ಹೊಸ ರೂಪ ಪಡಿತಾಯಿತು. ಈ ಸಂದರ್ಭದಲ್ಲಿ ಕನ್ನಡಿಗರು ತಮ್ಮದೇ ಆದ ಒಂದು ಗುರುತನ್ನ, ಅಂದ್ರೆ ತಮ್ಮ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಐಡೆಂಟಿಟಿಯನ್ನ, ಸ್ಥಾನವನ್ನ ಕಂಡುಕೊಳ್ಳುವ ರೀತಿ ಇದೆಯಲ್ಲ, ಅದರ ಮೇಲೆ ಈ ಸಾಹಿತ್ಯ ಹೇಗೆ ಪ್ರಭಾವ ಬೀರಿರ್ಬೋದು? ಇದು ನಿಜಕ್ಕೂ ಆಳವಾಡಿ ಯೋಚಿಸಬೇಕಾದ ಪ್ರಶ್ನೆ. ಹೌದು, ಇದರ ಬಗ್ಗೆ ನಾವಿನ್ನಷ್ಟು ಚರ್ಚಿಸಬಹುದು.